ಮುದ್ದೇಬಿಹಾಳ್ ತಾಲೂಕಿನ ನಾಗರಬೆಟ್ಟದ ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಎಸ್ಡಿಕೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಮರು ಮೌಲ್ಯಮಾಪನದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಮೊದಲ ಫಲಿತಾಂಶದಲ್ಲಿ 617 ಅಂಕಗಳನ್ನು ಪಡೆದಿದ್ದ ಹೈಸ್ಕೂಲ್ ವಿದ್ಯಾರ್ಥಿನಿ ಶ್ರುತಿ ಪಿರಾಪುರ್ ಮರು ಮೌಲ್ಯಮಾಪನದಲ್ಲಿ ಹೆಚ್ಚುವರಿಯಾಗಿ 7 ಅಂಕಗಳನ್ನು ಗಳಿಸಿ ಒಟ್ಟು 624 ಅಂಕಗಳೊಂದಿಗೆ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಮುಡಿಗೇರಿಸಿಕೊಂಡಿದ್ದಾಳೆ. ಅದೇ ರೀತಿ ಆಂಗ್ಲ ಮಾಧ್ಯಮದ ವಿಭಾಗದ ವಿದ್ಯಾರ್ಥಿನಿ ಹರ್ಷಿತಾ ನಾಗೂರ್ ಮೊದಲಿಗೆ 620 ಅಂಕಗಳನ್ನು ಪಡೆದಿದ್ದು ಮರು ಮೌಲ್ಯಮಾಪನದಲ್ಲಿ 2 ಅಂಕ ಹೆಚ್ಚಿಸಿಕೊಂಡು ಒಟ್ಟು 622 ಅಂಕಗಳೊಂದಿಗೆ ರಾಜ್ಯಕ್ಕೆ 4ನೇ ರ್ಯಾಂಕ್ ಬಂದಿದ್ದಾಳೆ. ಮತ್ತೋರ್ವ ವಿದ್ಯಾರ್ಥಿನಿ ಸವಿತಾ ಲೊಟಗೇರಿ 612 ಅಂಕ ಪಡೆದಿದ್ದು ಮರುಮೌಲ್ಯಮಾಪನದ ನಂತರ ಬರೋಬ್ಬರಿ 10 ಅಂಕಗಳನ್ನು ಹೆಚ್ಚಿಸಿಕೊಂಡು 622 ಅಂಕ ಗಳಿಸಿದ್ದಾಳೆ. ಇನ್ನು ಸುಮಂಗಲಾ ಜೈನಾಪುರ್ 615ರಿಂದ 4 ಅಂಕಗಳನ್ನು ಹೆಚ್ಚಿಸಿಕೊಂಡು 619 ಅಂಕ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಸಾಧಕ ವಿದ್ಯಾರ್ಥಿನಿಯರಿಗೆ ಬಿಇಒ ಸನ್ಮಾನ. ಸೋಮವಾರ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಾಧನೆಗೈದ 4 ವಿದ್ಯಾರ್ಥಿನಿಯರನ್ನು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾಬಳಗಿ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ಬಿ ದಮ್ಮೂರ್ಮಠ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ವಿದ್ಯಾರ್ಥಿಗಳನ್ನು ಶುಭ ಹಾರೈಸಿ ಮಾತನಾಡಿದ ಬಿಇಒ ಬಿಎಸ್ ಸಾಬಳಗಿ, ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮುದ್ದೇಬಿಹಾಳ್ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ 95.61% ಅತ್ಯುತ್ತಮ ಫಲಿತಾಂಶ ದಾಖಲಿಸಿ ಪ್ರಥಮ ಸ್ಥಾನ ಪಡೆದಿದೆ. ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ನಾಗರಬೆಟ್ಟದ ಆಕ್ಸ್ಫರ್ಡ್ ಮಠ್ ಸಂಸ್ಥೆ ಮುಂಚೂಣಿಯಲ್ಲಿದೆ ಎಂದರು. ಇದೇ ವೇಳೆ ಮೌಲ್ಯಮಾಪನದ ಲೋಪದ ಕುರಿತು ಮಾಧ್ಯಮಗಳ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳಿಗೆ 6ಕ್ಕಿಂತ ಹೆಚ್ಚು ಅಂಕಗಳು ಕಡಿಮೆ ನೀಡಿರುವುದು ಮರು ಮೌಲ್ಯಮಾಪನದಲ್ಲಿ ಸಾಬೀತಾದರೆ ಅಂತಹ ಮೌಲ್ಯಮಾಪಕರಿಗೆ ದಂಡ ವಿಧಿಸಲಾಗುವುದು. ಜೊತೆಗೆ ವಿದ್ಯಾರ್ಥಿಗಳ ಮರು ಮೌಲ್ಯಮಾಪನದ ವೆಚ್ಚವನ್ನು ಅವರೇ ಭರಿಸುವ ನಿಯಮವಿದ್ದು ಅದರಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದರು. ನಮ್ಮ ಮುದ್ದೇಬಿಹಾಳ್ ತಾಲೂಕಿನ ಹೆಮ್ಮೆ ಅಂತಕ್ಕಂಥದ್ದು ಈಗ ನಮ್ಗೆ ಸಾಕಷ್ಟು 625ಕ್ಕೆ 625, 624ಕ್ಕೆ 24, 623ಕ್ಕೆ 23, 22 ಹೀಗೆ ಅನೇಕ ಉತ್ತಮ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಮಾಡಿದ್ದಾರೆ. ಘನ ಕರ್ನಾಟಕ ಸರ್ಕಾರದ ಆಶಯದಂತೆ ನಮ್ಮ ಮುಖ್ಯಮಂತ್ರಿ ಸಾಹೇಬರಿರ್ಬೋದು, ಶಿಕ್ಷಣ ಮಂತ್ರಿಗಳಿರ್ಬೋದು, ನಮ್ಮ ಜನಪ್ರಿಯ ಶಾಸಕರ ಸಹಕಾರ ಹಾಗೂ ಮಾರ್ಗದರ್ಶನದಿಂದ ಉತ್ತಮ ಕೆಲಸ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗಿದೆ. ನಮಗೆ ಸ್ವತಃ ನಾವೇ ಬೆಳಗಿನ ಅವಧಿನಲ್ಲಿ 2-3 ಶಾಲೆಗಳಿಗೆ ಸಂದರ್ಶನವನ್ನು ಕೊಟ್ಟು ಮಕ್ಕಳ ಜೊತೆಗೆ ಸಂವಾದ ಮಾಡಿ ಮಾತನಾಡಿ ನಾನೇ ತರಗತಿಯನ್ನು ಬೋಧನೆ ಮಾಡಿಕೊಂಡು ಕಳೆದ ಸಾಲಿನಲ್ಲಿ ಸಹಿತ ನಾವು ಉತ್ತಮ ಫಲಿತಾಂಶ ಸಾಧಿಸಿದ್ವಿ. ಗುಣಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ, ಪಾಸಿಂಗ್ದಲ್ಲಿ ತೃತೀಯ ಸ್ಥಾನದಲ್ಲಿದ್ದೀವಿ. ಈ ವರ್ಷ ನಾವು ಎಡೆಬಿಡದೆ ಪ್ರತಿ ಬೆಳಗಿನ ಅವಧಿ ಸಾಯಂಕಾಲ ಅವಧಿ ನಮ್ಮ ಆಫೀಸ್ ಕೆಲಸ ಮುಗಿದ ತಕ್ಷಣ ಒಂದೊಂದು ಶಾಲೆನಲ್ಲಿ ಇದ್ಕೊಂಡು ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದ ಫಲವಾಗಿ ಇವತ್ತು ಮುದ್ದೇಬಿಹಾಳ್ ತಾಲೂಕು ವಿಜಯಪುರ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ದು 95.61% ಫಲಿತಾಂಶವನ್ನ ನಾವು ದಾಖಲಿಸಿ ಪ್ರಥಮ ಸ್ಥಾನ, ಗುಣಮಟ್ಟ ಮತ್ತು ಉತ್ತೀರ್ಣತೆ ಎರಡರಲ್ಲೂ ಪ್ರಥಮ ಸ್ಥಾನದಲ್ಲಿ ಬಂದಿದ್ದೇವೆ. ಅದರಲ್ಲಿ ಈ ಮಠ್ ಅಂತಕ್ಕಂಥ ಆಕ್ಸ್ಫರ್ಡ್ ಮಠ್ ರವರ ಶಾಲೆ ಇರ್ಬೋದು, ನಮ್ಮ ನಾಗರಬೆಟ್ಟ ಪಾಟೀಲ್ ರವ್ರದ್ದು ಇರ್ಬೋದು, ಬ್ರಿಲಿಯಂಟ್ ಇರ್ಬೋದು, ಅಲ್ಲಿ ಉತ್ತಮ ರೀತಿಯಿಂದ ಬೋಧನೆ ಮಾಡಿ ಅಲ್ಲಿ ರ್ಯಾಂಕನ್ನು ಸಹಿತ ಉತ್ತಮವಾಗಿ ಬಂದಿದ್ದಾವೆ. ಅಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಫಲಿತಾಂಶ ವೃದ್ಧಿಯಾಗಿದೆ. ಅಲ್ಲಿ ಏನು ರ್ಯಾಂಕ್ ಕರ್ನಾಟಕ ರಾಜ್ಯಕ್ಕೆ ರ್ಯಾಂಕ್ಗಳನ್ನ ಬಂದಿದ್ದಾರೆ ಅವೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಇವತ್ತು ಅಭಿನಂದಿಸಿ ಅವರಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಹಾರೈಸ್ತೀನಿ. ಮೌಲ್ಯಮಾಪನ ಲೋಪ ಆದಲ್ಲಿ 1-2 ಮಾರ್ಕ್ಸ್ ಏನು ತೊಂದರೆ ಇರೋದಿಲ್ಲ, ಮ್ಯಾನ್ ಮಿಸ್ಟೇಕ್ ಇರ್ತದೆ. 6 ಮತ್ತು 6ಕ್ಕಿಂತ ಹೆಚ್ಚು ಅಂಕಗಳು ವ್ಯತ್ಯಾಸ ಆದಲ್ಲಿ ಮೌಲ್ಯಮಾಪಕರಿಗೆ ದಂಡ ಬರ್ತದ, ಆ ವಿದ್ಯಾರ್ಥಿಗಳಿಗೆ ಖರ್ಚು ವೆಚ್ಚ ವಾಪಸ್ ಬರ್ತದ ಅಂತ ನಿಯಮದ. ಆ ನಿಯಮಾನುಸಾರ ಮಂಡಳಿಯವರು ಕ್ರಮ ಕೈಗೊಳ್ತಾರೆ ಸರ್. ಅದು ಸ್ವಲ್ಪ ಆಗಬಾರ್ದಾಗಿತ್ತು. ಮೊದಲನೇವಾಗಿದ್ರೆ ಮಕ್ಕಳಿಗೆ ಖುಷಿ ಆಗ್ತಿತ್ತು, ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಬೇಜಾರಾಗಿರ್ತದ. ಅಂದ್ರೆ ರಿಸಲ್ಟ್ ಬಂದ ತಕ್ಷಣ 625, 24 ಬಂದರೆ ಅವ್ರಿಗೆ ಒಂದು ಗೌರವ ಇರ್ತದೆ. ಈಗಲೂ ಏನು ತೊಂದರೆ ಇಲ್ಲ, ನಾವು ಇಲಾಖೆ ಇದೆ, ನಾವು ಅವ್ರನ್ನ ಸನ್ಮಾನಿಸಿವಿ, ಗೌರವಿಸಿದ್ದೇವೆ. ಸ್ವಲ್ಪ ಆಗಿರ್ತದ ಮಿಸ್ಟೇಕು, ಅದನ್ನ ಇಲಾಖೆ ಮಂಡಳಿಯವರು ಸರಿ ಮಾಡ್ಲಿರ್ತಕ್ಕಂಥ ಕೆಲಸಕೊಂಡು
ಯಾವ ಪ್ರಶ್ನೆಗೆ ಯಾವ ರೀತಿ ಪಾಯಿಂಟ್ ಕವರ್ ಆಗಿದಾವೆ ಅಷ್ಟು ಫುಲ್ ಅಂಕವನ್ನು ಕೊಡಬೇಕಾಗಿರ್ತದ. ಸ್ವಲ್ಪ ಮಿಸ್ಟೇಕ್ ಆಗಿರ್ತದ, ಅವ್ರ ದಂಡ ಶಿಕ್ಷೆ ಅನ್ನೋದು ಆಗ್ತದ ಅವರಿಗೆ, ತಪ್ಪು ಮಾಡಿದವರಿಗೆ. ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್.ವಿ. ದಮ್ಮೂರ್ಮಠ್ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳಿಗೆ ಅತ್ಯುತ್ತಮ ಬೋಧಕರಿಂದ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಮಕ್ಕಳ ಕನಸಿಗೆ ರೆಕ್ಕೆಯಾಗಿರುವ ಆಕ್ಸ್ಫರ್ಡ್ ಮಠ್ ಸಂಸ್ಥೆಯ ಪಾತ್ರ ದೊಡ್ಡದಾಗಿದೆ ಎಂದು ಶ್ಲಾಘಿಸಿದರು. ಆಗಿರ್ತಕ್ಕಂಥ ಸಮಾಚಾರ ಬಹುತೇಕ ಉತ್ತರ ಕರ್ನಾಟಕದ ಮಕ್ಕಳ ಕನಸುಗಳಿಗೆ ನೀರೆರೆದವರು ಮಠ್ ಸರ್ ಮತ್ತು ಪಾಟೀಲ್ ಸರ್ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳಿಕೊಳ್ಬೇಕು. ಈಗ 30 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನು ಕಟ್ಟುವುದರ ಮೂಲಕ ಉತ್ತರ ಕರ್ನಾಟಕದ KLE, BLD ಮತ್ತು ಬಸವೇಶ್ವರ ಅಂತ ನಾವು ಹೇಳ್ತಿದ್ವಿ. ಅದೆಲ್ಲವನ್ನ ಮೀರಿ ಗ್ರಾಮೀಣ ಮಕ್ಕಳಿಗೆ, ವಿಶೇಷವಾಗಿ ಗ್ರಾಮೀಣ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಕನಸಿನೊಂದಿಗೆ ಕಟ್ಟಿರ್ತಕ್ಕಂಥ ಹೆಮ್ಮೆ ಇವತ್ತ ನನಸಾಗಿದ್ದು ಬಹಳ ಹೆಮ್ಮೆಯ ವಿಚಾರ. ಆ ನಿಟ್ಟಿನಲ್ಲಿ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಿ, ಇಲಾಖೆ ನಿಯಮಗಳನ್ನ ಪಾಲಿಸುವುದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಗ್ರಾಮೀಣ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಆ ಮಕ್ಕಳು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆಯುವಂತ ಮಟ್ಟಕ್ಕೆ ಇವತ್ತು ಬೆಳೆದಿದೆ ಅಂತಂದ್ರೆ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಬೀಗುವಂತ ಕೆಲಸ ಈಗ ಆಗ್ತಾ ಇದೆ. ವರ್ಷ 2025-26ನೇ ಸಾಲಿನಲ್ಲಿ ಬಹಳ ಶ್ರಮ ಪಟ್ಟು ನಮ್ಮೆಲ್ಲ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಸರ್. ಅದಕ್ಕೆ ಬೆನ್ನೆಲುಬಾಗಿ ಶಿಕ್ಷಣ ಸಂಸ್ಥೆಯವರು ಶಿಕ್ಷಕರಿಗೆ ಏನು ಅವಶ್ಯಕತೆಗಳಿದಾವಲ್ಲ ಅದೆಲ್ಲವನ್ನ ಪೂರೈಸಿಕೊಂಡು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ ಪ್ರಯುಕ್ತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮುದ್ದೇಬಿಹಾಳ್ 3 ರ್ಯಾಂಕ್ಗಳನ್ನ, ಫಸ್ಟ್ ರ್ಯಾಂಕ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ 4-5 ವಿದ್ಯಾರ್ಥಿಗಳು ಸೆಕೆಂಡ್ ರ್ಯಾಂಕ್ ಪಡೆಯುವುದರ ಮೂಲಕ ಇವತ್ತ ರಾಜ್ಯದ ಇತಿಹಾಸದಲ್ಲಿ ಮುದ್ದೇಬಿಹಾಳ್ ಏನನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಅಂತ ಸಂದರ್ಭದಲ್ಲಿ ಸಂಸ್ಥೆಗಳನ್ನು ಕಟ್ಟಿಕೊಂಡು ಗ್ರಾಮೀಣ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಇವತ್ತು ರಾಜ್ಯ ಹಂತದಲ್ಲಿ ರ್ಯಾಂಕ್ ಪಡಿಸುವುದರ ಮೂಲಕ ಅವರ ಶ್ರಮವನ್ನು ಹಾಕಿದ್ದಾರೆ. ಆಕ್ಸ್ಫರ್ಡ್ ಮಠ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ BG ಮಠ್ ಅವರು ಮಾತನಾಡಿ, ಮೊದಲ ಫಲಿತಾಂಶದಲ್ಲೇ ಮಕ್ಕಳಿಗೆ ಸರಿಯಾದ ಅಂಕಗಳನ್ನು ನೀಡಿದ್ದರೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಹೆಮ್ಮೆ ಪಡುತ್ತಿದ್ದರು. ಈಗಿನ ವ್ಯವಸ್ಥೆ ಮೌಲ್ಯಮಾಪಕರ ಮೇಲೆ ಸಂದೇಹ ಮೂಡುವಂತೆ ಮಾಡಿದೆ. ಸರಿಯಾದ ಮೌಲ್ಯಮಾಪನ ನಡೆದರೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ನಮ್ಮ ಶಿಕ್ಷಕರ ಕಠಿಣ ಪರಿಶ್ರಮದಿಂದ ಈ ಫಲಿತಾಂಶ ಬಂದಿದ್ದು, ಬರುವ ವರ್ಷದಲ್ಲಿ ನಮ್ಮ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆಯಲು ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ ಎಂದರು. ಅಭ್ಯಾಸ, ಗುರುಗಳ ಮಾರ್ಗದರ್ಶನ ಮತ್ತು ಪೋಷಕರ ಬೆಂಬಲ ಬಹಳ ದೊಡ್ಡದು. ಈ ಸಾಧನೆ ಒಂದು ದಿನದಿಂದ ಬಂದದ್ದಲ್ಲ. ಪ್ರತಿದಿನದ ಓದು, ಸಮಯದ ಮೌಲ್ಯ ಮತ್ತು ನಾನು ಸಾಧಿಸಬೇಕೆಂಬ ಹಠ, ಮಕ್ಕಳಲ್ಲಿ ಇರತಕ್ಕಂತ ಒಂದು ದೃಢ ಸಂಕಲ್ಪ ಇದರ ಹಿಂದೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಾದ ನೀವೆಲ್ಲರೂ ಒಳ್ಳೆಯ ಅಂಕಗಳನ್ನು ಪಡೆದು ಈ ಒಂದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದೀರಿ. ಏನಾಗ್ತದ, ಮೊದಲೇ ರಿಸಲ್ಟ್ ಬರೋಕಿನ ಮೊದಲೇ ಅವಾಗ ರಿಸಲ್ಟ್ ಬಂದ್ರೆ ಮಕ್ಕಳಿಗೆ ಬಹಳ ಖುಷಿ ಇರ್ತಿತ್ತು. ಇದು 2ನೇ ಸಲ ಮರುಮೌಲ್ಯಮಾಪನ ಆದಾಗ ಮಕ್ಕಳಲ್ಲಿ ಒಂದು ಏನಾಗ್ತದ, ನಾನು ಅವಾಗ ಬರ್ಬೋದಾಗಿತ್ತಲ್ಲ, ಈ ಮಿಸ್ಟೇಕ್ ಯಾಕೆ ಮಾಡಿದ್ರು ಅಂತೇಳಿ ಮಕ್ಕಳು ಈ ಇಲಾಖೆ ಮೇಲೆ ಒಂದು ಸಂದೇಹ ವ್ಯಕ್ತಪಡಿಸ್ತಾರೆ. ಕಷ್ಟಪಟ್ಟು ಮಕ್ಕಳು ಪರೀಕ್ಷೆ ಬರೆದಿರ್ತಾರ, ಸರಿಯಾದ ಮೌಲ್ಯಮಾಪನ ಮಾಡಿದ್ರೆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಆದ್ದರಿಂದ ಈ ಮೌಲ್ಯಮಾಪಕರು ಮಕ್ಕಳಿಗೆ ಈ ರೀತಿಯಾದ ಒಂದು ಹಿಂಸೆ ಕೊಡೋದ್ರಿಂದ ಮಕ್ಕಳ ಒಂದು ಆತ್ಮಸ್ಥೈರ್ಯನ ಕುಂದಿಸ್ದಂಗ ಆಗ್ತದ. ಅದಕ್ಕೆ ಈ ಮರುಮೌಲ್ಯಮಾಪನ ಹೋಗದ ಹಾಗೆ ಎಲ್ಲ ಶಿಕ್ಷಣ ಇಲಾಖೆಯವರು ಇದನ್ನ ಸರಿಪಡಿಸಬೇಕೆಂದು ಅವರಲ್ಲಿ ನಾನು ವಿನಂತಿ ಪೂರ್ವಕ ಕೇಳ್ಕೊತೀನಿ. ನಮ್ಮ ಒಂದು ಶಿಕ್ಷಣಾಧಿಕಾರಿಗಳಾದ ಸಾವಳಗಿ ಸರು ಹಾಗೂ ಸರು ಈ ಒಂದು ಪರೀಕ್ಷೆಯ ಅಂಗವಾಗಿ ಪ್ರತಿ ಒಂದು ಸಲ ಅವರು ಬಂದು ಯಾವ ರೀತಿ ಮಾಡ್ತಾರ, ಯಾವ ರೀತಿ ಅಭ್ಯಾಸ ಮಾಡಿಸ್ತಾರಪ್ಪ, ಏನ್ ಮಾಡ್ತಾರೆ ಅನ್ನೋದನ್ನು ಅವರು ವಿಶೇಷ ಗಮನ ಹರಿಸಕ ತಿಳಿಸ್ತಿದ್ರು. ಈ ಒಂದು ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕ್ಷೇತ್ರದ ಶಾಸಕರು ಕೂಡ ಈ ಒಂದು ಶಿಕ್ಷಣಕ್ಕಾಗಿ ಬಹಳ ಮಹತ್ವವನ್ನು ಕೊಟ್ಟು ಅವರು ಕೂಡ ನಮ್ಗೆ ಪ್ರೋತ್ಸಾಹ ನೀಡಿದ್ರು. ಇಲ್ಲ ಇನ್ನೂ ಬರ್ತದೆ ಅಂತೇಳಿ. ಈಗ ನಮ್ಗ 1 ಅಂಕ ಕಡಿಮೆ ಬಂದದ್ದು ಮಹತ್ವ ಅಲ್ಲ, ಆ 1 ಅಂಕ ಮುಂದಿನ ಸಲ ನಾವು ಮಾಡ್ತೀವಿ ಅನ್ನೋದು ನಮ್ಮ ಮಕ್ಕಳಲ್ಲಿ ಒಂದು ಛಲ ಅದ. ಆ 1 ಅಂಕ ನಾವು ಬಿಡುವುದಲ್ಲ. ನೆಕ್ಸ್ಟ್ ಮುಂದಿನ ವರ್ಷ 625ಕ್ಕೆ 625 ಅಂಕಗಳು ಪಡಿತೀವಿ ಅಂತೇಳಿ ನಮ್ಮ ಮಕ್ಕಳು ಈಗಾಗಲೇ ಅದರ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಿಕ್ಷಕರು ಕೂಡ ಪ್ರತಿದಿನನೂ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8:30, 9 ತನಕ ಅವರು ಇದ್ದು ಆ ಶಿಕ್ಷಕರ ಒಂದು ಮಾರ್ಗದರ್ಶನ ಬಹಳ ಮಹತ್ವದ್ದು. ಎಲ್ಲದಕ್ಕಿಂತ ಶಿಕ್ಷಕರು ಅಂದ್ರೆ ಮಕ್ಕಳು ಯಾವ ರೀತಿ ಓದಬೇಕು, ಏನ್ ಮಾಡ್ಬೇಕು, ಇವತ್ತು ಏನ್ ಮಾಡ್ಬೇಕು. ಸುಮಾರು ನಮ್ಮ ಒಂದು ಶಾಲೆಯಲ್ಲಿ 17ರಿಂದ 18 ಸೀರೀಸ್ ಎಕ್ಸಾಮ್ ಬರೆದ ಮಕ್ಕಳು. ಅಂದ್ರೆ
ಎಲ್ಲಾ ವಿದ್ಯಾರ್ಥಿಗಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಯಾರು ಅಂಕ ಕಡಿಮೆ ತಗೊಂಡರೂ ಅಲ್ಲ, ಅಂಕ ಹೆಚ್ಚು ತಗೊಂಡರಲ್ಲ. ಇದು ಒಂದು ಅವರಿಗೆ ಮುಂದಿನ ಒಂದು ಮಾರ್ಗದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತದೆ. ಮುಂದಿನ ಸಾಧಕ ವಿದ್ಯಾರ್ಥಿನಿಯರಾದ ಶ್ರುತಿ, ಹರ್ಷಿತಾ, ಸವಿತಾ ಮತ್ತು ಸುಮಂಗಲ ಮಾತನಾಡಿ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಬಿಜಿ ಮಠ್ ಗುರುಗಳ ಪಿತೃ ಸಮಾನ ಕಾಳಜಿ ಹಾಗೂ ಶಿಕ್ಷಕರಿಂದ ಸತತವಾಗಿ ನಡೆಸಿದ ಸರಣಿ ಪರೀಕ್ಷೆಗಳೇ ನಮ್ಮ ಸಾಧನೆಗೆ ಕಾರಣ ಎಂದು ಕೃತಜ್ಞತೆಯನ್ನು ಸಲ್ಲಿಸಿದರಲ್ಲದೆ ಪರೀಕ್ಷಾ ಮಂಡಳಿಯ ಸರಿಯಾದ ಮೌಲ್ಯಮಾಪನ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಹಿರಾನಾಯಕ್, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಿವಯ್ಯ ಹಿರೇಮಠ್, ಪಿಯು ಕಾಲೇಜು ಪ್ರಾಚಾರ್ಯ ಇರ್ಫಾನ್ ಬಾಗ್ವಾನ್, ರಾಜು ಮೊಟ್ಕಿ, ಹನುಮಂತ್ ಮಾದಾರ್, ಮಹೇಶ್ ಕುಲಕರ್ಣಿ, ರವಿ ಪೂಜಾರಿ, ಕಾಶಿನಾಥ್ ಕುಲಕರ್ಣಿ, ಅವಿನಾಶ್ ಬ್ಯಾಳಿ ಹಾಗೂ ಪಾಲಕರಾದ ಮಲ್ಲಪ್ಪ ಲೊಟಗೇರಿ, ಅಮರೇಶ್ ನಾಗೂರ್, ಈರಮ್ಮ, ಅಮರಮ್ಮ ಯಾಳ್ವಾರ್, ಶರಣಬಸು ಯಾಳ್ವಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಈ ಶಾಲೆಯಲ್ಲಿ ತುಂಬಾ ಉತ್ತಮ ಶಿಕ್ಷಕರು ಮತ್ತು ಗುರುಗಳು ಇದ್ದಾರೆ. ಈ ಶಾಲೆಯ ಅಧ್ಯಕ್ಷರಾದ ಮಠ್ಸ್ ಗುರುಗಳು ಕೂಡ ನಮಗೆ ತುಂಬಾ ಶ್ರಮ ವಹಿಸಿ ನಮಗೆ ಪ್ರೋತ್ಸಾಹ ನೀಡಿ ಗುಣಮಟ್ಟ ಶಿಕ್ಷಣಕ್ಕೆ ಉತ್ತೇಜನ ನೀಡಿದರು. ಹಾಗಾಗಿ ನಾವು ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯವಾಯಿತು. ಹಾಗೆ ನಮ್ಮ ಗುರುಗಳು ಕೂಡ ರಾತ್ರಿ 8:30 9 ಗಂಟೆ ಒಳಗೆ ಸ್ಟಡಿ ಅವರ್ ಕೂಡ ಮಾಡಿಸ್ತಾ ಇದ್ರು. ಇದರಿಂದ ನಾವು ತುಂಬಾ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ತಗೋತಿನ ಇನ್ನ ಬರ್ತಿದ್ವು ಅಂತ ಆಸೆ ಇತ್ತು. ಆದ್ರೆ ನನ್ನ ಒಂದು ಮಿಸ್ಟೇಕ್ ಇಂದ ತಪ್ಪಾಯ್ತು. ಹಾಗಾಗಿ ನಂಗೆ ತುಂಬಾ ಬೇಜಾರಾಗ್ತಿದೆ. ಯಾಕಂದ್ರೆ ಎಲ್ಲರೂ 625 ಅಂತ ಬಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೆ ಅದನ್ನ ಮಾಡಕ್ ಆಗುತ್ತ. ಮೊದ್ಲಿನ ಮಾರ್ಕ್ಸಿಗಿಂತ 7 ಮಾರ್ಕ್ಸ್ ಹೆಚ್ಚಿಗೆ ಬಂದಿದ್ದು ನಮಗ್ ತುಂಬಾ ಖುಷಿ ಆಗುತ್ತ. ಮೊದ್ಲೇ ನಮ್ಮ ಮನೆಯಲ್ಲಿ ತುಂಬಾ ಖುಷಿ ಪಟ್ಟಿದ್ರು. ಇನ್ನ 7 ಮಾರ್ಕ್ಸ್ ಹೆಚ್ಚಿಗೆ ಬಂದಿದ್ರಿಂದ ಮತ್ತಷ್ಟು ಖುಷಿ ಪಡ್. ನಮ್ಮ ತಂದೆ ತಾಯಿ ರೈತರಿದ್ದ ಹೊಲದಲ್ಲಿ ಕೆಲಸ ಮಾಡ್ತಾರೆ. From 4th standard, every teacher supported us. They always said never deactivated us. They put efforts. They have supported us from. They have taken study hours from 6 o'clock morning to 8:30 evening. Happy about my marks. If I got 622 before, I will be very happy. Nothing. Some mistakes happen from everyone. I'm very happy. I expected, and our teachers also expected 625 from us. I give every hope that next coming batch will make 625 from our school and improve our school. Doctor ಆಗಬೇಕು ಅಂತ. ಮುತ್ತು ಸರ್ ಅವರು ನಮ್ಮನ್ನ ಯಾವತ್ತೂ ಸ್ಟೂಡೆಂಟ್ಸ್ ಅಂತ ಭಾವಿಸಿಲ್ಲ. ಯಾವಾಗ್ಲೂ ಅವ್ರ ಮಕ್ಕಳು ಅಂತ ಭಾವಿಸ್ತಾರ. ಯಾವಾಗ್ಲೂ ಕೇಳ್ತಾರ, ಕರೆದು ಇದ್ರೆ ಮಾತಾಡ್ಸ್ತಾರೆ. ಹೆಂಗ್ ನಡೀತಿದೆ ಸ್ಟಡೀಸು, ಎಲ್ರು ಸರಿಯಾಗಿ ಹೇಳ್ತಿದಾರ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಂಗೆ ಹೇಳಿ, ನಾನ್ ಹೇಳಿ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಅವ್ರು ಬಹಳ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಇಷ್ಟು ಮಾರ್ಕ್ಸ್ ತಗೊಳಕ್ಕೆ ನನ್ಕಿಂತ ಜಾಸ್ತಿ ನಮ್ ಟೀಚರ್ಸ್ ಎಫರ್ಟ್ಸ್ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಉತ್ಸಾಹದಿಂದ ಮತ್ತು ನಮ್ಮ ತಂದೆ ತಾಯಿಯ ಪ್ರೋತ್ಸಾಹದಿಂದ ಮತ್ತು ನಮ್ಮ ಶಾಲೆಯ ಅಧ್ಯಕ್ಷರಾದ ಬಿಜಿ ಮಠ್ ಸರ್ ಒಂದು ಪ್ರೋತ್ಸಾಹದಿಂದ ನಾನು ಇಷ್ಟು ಅಂಕಗಳನ್ನ ಗಳಿಸಲು ಸಹಾಯವಾಯಿತು. ಮತ್ತೆ ನಮ್ಮ ತಂದೆ ತಾಯಿಯವರು ಹೊಲದಲ್ಲಿ ಕೆಲಸ ಮಾಡಿ ಕ್ವಶನ್ ಪೇಪರ್ ಮತ್ತು ರಾಜ್ಯ ಮಟ್ಟದ ಕ್ವಶನ್ ಪೇಪರ್ ಇವೆಲ್ಲ ಓದ್ಕೊಂಡಿದ್ದಕ್ಕೆ ನಮ್ಗ 619 ಒಳಗ ಸಹಾಯವಾಯ್ತು. ಸೈನ್ಸ್ ಮಾಡಿ ಡಾಕ್ಟರ್ ಆಗ. ತಂದೆಯವರು ನಾವರ ಎಂಡಿ ಕಸ ಬೆಳಿತೀವಿ, ನೀವರ ದೊಡ್ಡ ವ್ಯಕ್ತಿಗಳಾಗ್ಬೇಕಂತ ಹೇಳಿ ಯಾವುದೇ ಕೆಲಸ ಹಚ್ಚಿಲ್ರಿ, ಓದ್ರಿ ಅಂತ ನಮ್ಗೆಲ್ಲಾ ಅನುಕೂಲ ಮಾಡ್ಕೊಂಡು. ನಾವು ಮುಂದೊಂದು ದಿನ ಛಲ ಪಡ್ಬೇಕಂದ್ರೆ ನಮ್ ರಿಸಲ್ಟ್ ಹೊತ್ತಾಗ್ಲೇಬೇಕು. ನಮ್ ರಿಸಲ್ಟ್ ಹೈ ಲಿಸ್ಟ್ ಒಳಗೆ ಬರ್ಬೇಕು. ನಮ್ಮ ಅಪ್ಪ ಅಮ್ಮನ ಹೆಸರು ನಾವು ತರಲೇಬೇಕು ಅಂತಂದು. ಮತ್ತ ಸರ್ಕಾರದಿಂದ ಈ ಬಂದ 3 PPT ಮತ್ತ ಮಾಡೆಲ್ ಕ್ವಶನ್ ಪೇಪರ್ ನಮ್ಮ ಶಿಕ್ಷಣದಲ್ಲಿ ನಮ್ಮ ಶಿಕ್ಷಕರು ನಡೆಸಿದ 17-18 ಸಿರೀಸಿನಿಂದಾಗಿ ನಾವು ವಾರ್ಷಿಕ ಪರೀಕ್ಷೆ ಎಂದು ಬರೆಯಲಿಲ್ಲ. ಈ ಪರೀಕ್ಷೆಯನ್ನ ನಾವು ಪ್ರತಿ ನಡೆಸುತ್ತಿದ್ದ ಆ ಪರೀಕ್ಷೆ ಎಂದು ನಾವು ಇಲ್ಲಿ ಈ ವಾರ್ಷಿಕ ಪರೀಕ್ಷೆಯನ್ನು ಬರೆದೆವು.